ದಕ್ಷಿಣ ಕನ್ನಡದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಜಿಲ್ಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ನಿನ್ನೆ ಅಬ್ದುಲ್ ರಹೀಂ ಬರ್ಬರ ಹತ್ಯೆ, ಇವತ್ತು ಇಡೀ ದಕ್ಷಿಣ ಕನ್ನಡ ಹೊತ್ತಿ ಉರಿತಾ ಇದೆ. ಪರಿಸ್ಥಿತಿಯಲ್ಲಿ ಉದ್ವಿಗ್ನಗೊಂಡಿದೆ. ಇನ್ನು ಅಬ್ದುಲ್ ರಹೀಂ ಅಂತಿಮ ಯಾತ್ರೆ ಏನ್ ನಡೀತು, ಈ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದ್ದು ಜಿಲ್ಲೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ನಿನ್ನೆ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರವಾಗಿ ಹತ್ಯೆಯಾಗಿತ್ತು. ಇವತ್ತು ರಹೀಂ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಭಾರಿ ಜನಸಾಗರ. ಕೊಳ್ತಬಜಲು ಹುಟ್ಟೂರು ತಲುಪಿದೆ. ಈಗ ಮೃತದೇಹ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಬ್ದುಲ್ ರಹೀಂ ಹತ್ಯೆ ಇಡೀ ದಕ್ಷಿಣ ಕನ್ನಡದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಇಬ್ಬರು ಯುವಕರು ತಲವಾರ್ನಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪ ಪಿಕಪ್ ವಾಹನದ ಚಾಲಕ ರಹೀಂನನ್ನ ಬರ್ಬರವಾಗಿ ತಲವಾರ್ನಿಂದ ಕೊಚ್ಚಿ ಹತ್ಯೆ ಮಾಡಿದಂತ ಘಟನೆ ಇವತ್ತು ಬೆಳಗಾದ್ರೆ ದಕ್ಷಿಣ ಕನ್ನಡ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಪೊಲೀಸರ ಸರ್ಪಗಾವಲಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಆತಂಕ ದಕ್ಷಿಣ ಕನ್ನಡದಲ್ಲಿ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಏನಾಯ್ತು? ಹತ್ಯೆಯಾದಂತ ಅಬ್ದುಲ್ ರಹೀಂ ಕೊನೆ ಕ್ಷಣದ ವಿಡಿಯೋ ಈಗ ತಲವಾರ್ನಿಂದ ಕೊಚ್ಚಿ ದುಷ್ಕರ್ಮಿಗಳು ಕೊಲೆಗೈದ್ರು. ಈ ದಾಳಿಯ ಭೀಕರತೆಯನ್ನ ಬಿಚ್ಚಿಡ್ತಾ ಇದೆ ಕೊನೆ ಕ್ಷಣದ ವಿಡಿಯೋ. ರಕ್ತದ ಮಡುವಿನಲ್ಲಿ ನರಳಿ ಪ್ರಾಣ ಬಿಟ್ಟ ಅಬ್ದುಲ್ ರಹೀಂ ದೃಶ್ಯದಲ್ಲಿ ನೋಡ್ತಾ ಇದೆ. ಆತನ ಕೊನೆ ಕ್ಷಣದ ವಿಡಿಯೋ ಇದು. ಇನ್ನು ಪರಂಗಿಪೇಟೆಯಲ್ಲಿ ರಹೀಂ ಮೃತದೇಹ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ರಸ್ತೆಯಲ್ಲಿ ತಡೆಯಲಾಯಿತು. ರಹೀಂ ಮೃತದೇಹ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ತಡೆದು ಕಿಡಿಕಾರದು. ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನರ ಗುಂಪು ರಸ್ತೆ ತಡೆ ನಡೆಸಿ ಹತ್ಯೆಗೆ ಖಂಡಿಸಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೃತ ರಹೀಂ ಪರ ಘೋಷಣೆಯನ್ನ ಕೂಗ್ತು ಒಂದು ಗುಂಪು. ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ಆಕ್ರೋಶಗೊಂಡಂತವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಸಮಾಧಾನ ಪಡಿಸಿದ್ರು ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅಬ್ದುಲ್ ರಹೀಂ ಮೃತದೇಹ ಇದ್ದಂತ ಆಂಬ್ಯುಲೆನ್ಸ್ ಇದು. ಇದನ್ನ ರಸ್ತೆ ಮಧ್ಯದಲ್ಲೇ ತಡೆ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಅಂತಿಮ ಯಾತ್ರೆ ನಡೆಯಿತು ಇವತ್ತು. ಅಬ್ದುಲ್ ರಹೀಂ ಮೃತದೇಹ ಇದೇ ಆಂಬ್ಯುಲೆನ್ಸ್ ನಲ್ಲಿದ್ದದ್ದು. ಆ ಆಂಬ್ಯುಲೆನ್ಸ್ ಅನ್ನ ಜನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕೃತ್ಯ ಯಾರೇ ಮಾಡಿರ್ಲಿ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಪಟ್ಟು ಹಿಡಿದು ಕೂತ್ರು.
ಅಬ್ದುಲ್ ರಹೀಂ ಅಂತಿಮ ಯಾತ್ರೆಯಲ್ಲಿ ಜನಸಾಗರವೇ ಸೇರಿದಂತ ದೃಶ್ಯ. ದಕ್ಷಿಣ ಕನ್ನಡ ಬಹಳ ಸೂಕ್ಷ್ಮವಾದಂತ ಪ್ರದೇಶ. ಈ ಒಂದು ತಿಂಗಳಲ್ಲಿ 3 ಹತ್ಯೆ ನಡೆದಿದೆ. ಅಶ್ರಫ್ ಹತ್ಯೆಯಿಂದ ಸುಹಾಸ್ ಶೆಟ್ಟಿ, ಅದಾದ ನಂತರ ಈಗ ಅಬ್ದುಲ್ ರಹೀಂ, 3 ಹತ್ಯೆಗಳು ಕಳೆದ 1 ತಿಂಗಳಲ್ಲಿ ನಡೆದಿದೆ. ಮಂಗಳೂರು ಭಾಗದಲ್ಲಿ ಏನಾಗ್ತಾ ಇದೆ? ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈಗ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ. ಬಂಟ್ವಾಳದ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗಾಯಾಳು ಶಫಿ ಮಾಹಿತಿಯನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಗಾಯಾಳು ಕಲಂದರ್ ಶಫಿ ಮಾಹಿತಿಯ ಅನ್ವಯ ಎಫ್ಐಆರ್ ದಾಖಲಾಗಿರುವುದು. ಅಬ್ದುಲ್ ರಹೀಂ ಮೇಲೆ ಏನು ಹಲ್ಲೆ ಆಗುತ್ತೆ, ಆ ಸಂದರ್ಭದಲ್ಲಿ ಅಬ್ದುಲ್ ರಹೀಂ ಜೊತೆಗಿದ್ದದ್ದು ಕಲಂದರ್ ಶಫಿ. ಆತ ಕೂಡ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಗಾಯಾಳು ಕಲಂದರ್ ಶಫಿಯ ಮಾಹಿತಿಯ ಅನ್ವಯ ಈಗ ಎಫ್ಐಆರ್ ಆಗಿದೆ. ನಿಸಾರ್ ದೂರಿನ ಅಡಿ 15 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಘಟನೆ ನಡೆದಂತ ಸ್ಥಳದಲ್ಲಿ ನಿಸಾರ್ ಕೂಡ ಇದ್ದ. ಆತನ ದೂರಿನ ಅಡಿ 15 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ದೀಪಕ್, ಸುಮಿತ್ ಸೇರಿ 15 ಜನರ ಮೇಲೆ ಎಫ್ಐಆರ್ ಆಗಿದೆ. ನಿನ್ನೆ ಬಂಟ್ವಾಳದಲ್ಲಿ ನಡೆದಂತ ಘಟನೆ ಇದು. ಇಡೀ ದಕ್ಷಿಣ ಕನ್ನಡ ರೊಚ್ಚಿಗೆಬ್ಬಿಸಿದೆ. ಇವತ್ತು ಅಬ್ದುಲ್ ರಹೀಂ ಅಂತಿಮ ಯಾತ್ರೆ ಏನ್ ನಡೀತು, ಅಲ್ಲಿ ಸೇರಿದಂತ ಜನಸಾಗರ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದ ಇರಾಕೋಡಿ ಅನ್ನೋಲ್ಲಿ ಪಿಕಪ್ ಚಾಲಕನ ಮೇಲೆ ಯುವಕರಿಬ್ಬರು ತಲವಾರ್ನಿಂದ ನಡೆಸಿದಂತ ಹಲ್ಲೆ. ನಿನ್ನೆ ಸಂಜೆ ಕೊಳತಮಜಲು ನಿವಾಸಿ ರಹೀಂ ಕೊಲೆಯಾದ್ರೆ ಆತನ ಜೊತೆಗಿದ್ದ ಇಬ್ಬರು ಗಾಯಗೊಂಡಿದ್ದಾರೆ. ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹತ್ಯೆಯ ಪ್ರಕರಣವನ್ನ ಭೇದಿಸೋದಕ್ಕೆ 5 ತನಿಖಾ ತಂಡ ರಚನೆ ಆಗಿದೆ. ಡಿವೈಎಸ್ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ 5 ತನಿಖಾ ತಂಡ ರಚನೆಯಾಗಿದೆ. 5 ತನಿಖಾ ತಂಡ ರಚಿಸಿ ದಕ್ಷಿಣ ಕನ್ನಡ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 5 ತನಿಖಾ ತಂಡ ರಚನೆಯಾಗಿದೆ. ಈ ಪ್ರಕರಣದ ತನಿಖೆಗೆ ಈಗ ತಂಡವಾಗಿ ಪೊಲೀಸರು ತನಿಖೆಗೆ ಇಳಿಲಿದ್ದಾರೆ. ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣವನ್ನ ಭೇದಿಸೋದಕ್ಕೆ 5 ತನಿಖಾ ತಂಡ ರಚನೆಯಾಗಿದೆ. ದಕ್ಷಿಣ ಕನ್ನಡ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಅಬ್ದುಲ್ ರಹೀಂ ಮೃತದೇಹದ ಅಂತಿಮ ಯಾತ್ರೆ ಇದು. ಅಲ್ಲಿ ಭಾಗಿಯಾದಂತ ಜನಸಾಗರ. ಮತ್ತೊಂದು ಕಡೆ ಪ್ರಕರಣದ ತನಿಖೆಗಿಳಿದಿದ್ದಾರೆ ಪೊಲೀಸರು. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.